ಭಾರಿ ಇರ್ತದೆ ಅದು. ಇಲ್ಲ ಇಲ್ಲಿಂದ 1 hour ಬೇಕು. ಇರ್ಲಿ, ನಾನು ಸ್ನಾನ ಮಾಡಿ ಅಲ್ಲ ಆಮೇಲೆ ಈ ಮಧ್ಯದಲ್ಲಿ ಏನ್ ತಗೊಳ. ನಿಂದಿರಂಗಿಲ್ಲ ಒಬ್ಬರಿದ್ದೀರಾ ಅಂತ ಹೆಣ್ಮಕ್ಳಿಗೆ ಹೇಳಿದ್ ನಾವು ಸರ್ಕಲಾಗಿ ಹೇಳ್ಕೊಂಡ್ಬಿಡ ಅಕ್ಕಿ ಜೋರು ಮಾಡಿಲ್ಲ. ಒಬ್ರು ಇರ್ಲಿ ಬರ್ತೀನಿ ಇದಕ್ಕೆ ಹೋಗಲ್ಲ ನೀವು. ರಾತ್ರಿ ಆಟ ನೋಡ್ಕೊಂಡು ಮಕ್ಕಂಬಿಟ್ರಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಿತ್ಯಾನಿತ್ಯ ಜಗತ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಸ್ತಥಾ ತಸ್ಮೈ ಹರಯೇ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾಮಃ ಪರಮಾತ್ಮ ಸನಾತನಃ ಅಂತ ರಾಮ ಸಂಹಿತೆಯ ಮಾತಿನಲ್ಲಿ ಅತಿರೋಹಿತ ವಿಜ್ಞಾನಾತ್ ವಾಯು, ಎಂದೂ ತಿರೋಹಿತಗೊಳ್ಳದ ತಿಳುವಳಿಕೆ ಉಳ್ಳವನು ಅನ್ನುವ ಕಾರಣಕ್ಕೆ ವಾಯು ಅನ್ನುವ ಶಬ್ದ ಇದೆ. ಈ ವಾಯು ಶಬ್ದ ಅನ್ನೋದು ಅತ್ಯಂತ ಅಪರೂಪದ ಶಬ್ದ. ಅಂದ್ರೆ ಬೇರೆ ಬೇರೆ ಅರ್ಥಗಳಲ್ಲಿ ಈ ಶಬ್ದ ತೆರಕೊಳ್ಳುತ್ತೆ. ಈಶಾವಾಸ್ಯದಲ್ಲಿ ಆಚಾರ್ಯರು ವಾಯು ಶಬ್ದಕ್ಕೆ ಕೊಟ್ಟ ಅರ್ಥ ಅತ್ಯಂತ ವಿಶಿಷ್ಟವಾದದ್ದು. ತಿರೋಹಿತ ಅಂದ್ರೆ ಮುಚ್ಚುವಂಥದ್ದು, ಅತಿರೋಹಿತ ಅಂದ್ರೆ ಎಂದೂ ಮುಚ್ಚದ ವಿಜ್ಞಾನ. ವಾಯು ಅಪಿ ಅಮೃತ ಸ್ಮೃತಃ, ಅಮೃತ ಅಂದ್ರೆ ಸ್ಮೃತಿಗೊಳ್ಳದ್ದು ಅನ್ನುವ ಅರ್ಥದಲ್ಲಿ. ಮುಖ್ಯಾಮೃತ ಸ್ವಯಂ ರಾಮ ಪರಮಾತ್ಮ ಸನಾತನಃ. ಮುಖ್ಯಾಮೃತ ಯಾರು? ಇದು ಅಮೃತ ಅನ್ನೋದು ಒಂದು ಸಾಮಾನ್ಯ ವಿಷಯವಾಗಿ, ಮೃತ ಅಂದ್ರೆ ವಿಸ್ಮರಣೆ ಅಂತ ಅರ್ಥ. ನಾವು ಭಗವಂತನನ್ನ ವಿಸ್ಮರಣೆ ಮಾಡಿದ್ರು ಕೂಡ ಅದು ಒಂದು ಮೃತಿಗೆ ಕಾರಣ ಅಂತ. ಅಮೃತ ಅಂತಂದ್ರೆ ಪ್ರಾಣದೇವರು ಎಂದಿಗೂ ಕೂಡ ಭಗವಂತನ ವಿಸ್ಮರಣೆ ಮಾಡುವುದೇ ಇಲ್ಲ, ಅದರಿಂದಾಗಿ ನಿರಂತರ ಸ್ಮರಣಶೀಲ, ಆದ್ರಿಂದಾಗಿ ಅವರನ್ನ ಅಮೃತ ಅಂತ ಕರೀತಾರೆ. ಮುಖ್ಯಾಮೃತ ಸ್ವಯಂ ರಾಮ, ಯಾವುದರ ವಿಸ್ಮರಣೆಯೂ ಇಲ್ಲದೆ, ಅಂದ್ರೆ ಅನಂತ ಸೃಷ್ಟಿಯ ಎಲ್ಲ ಸಂಗತಿಗಳು ಯಾರಿಗೆ ಸ್ಮರಣೆಯಲ್ಲಿದೆಯೋ ಅವನು ಮುಖ್ಯ ಅಮೃತ, ಅವನು ರಾಮ. ಮುಖ್ಯಾಮೃತ ರಾಮ ಪರಮಾತ್ಮ ಸನಾತನ. ಮುಖ್ಯಾಮೃತ ಪರಮ ಮುಖ್ಯವಾದ ವೃತ್ತಿಯಿಂದ ಅಮೃತ ಶಬ್ದ ವಾಚ್ಯನಾದವನು ಶ್ರೀರಾಮಚಂದ್ರ. ಸನಾತನ, ಅವನು ಸನಾತನ ಅಂತನ್ನೋದು ಸದಾತನ, ಯಾವಾಗ್ಲೂ ವೇದಗಳಿಂದ ಪ್ರತಿಪಾದನಾದವನು, ವೇದಗಳಿಂದ ಅನೇಕ ಲೋಕದ ಸಂಗತಿಗಳನ್ನು ತತ್ತತ್ ಕಾಲದಲ್ಲಿ ವ್ಯವಹಾರ ನಡೆಸುವವನು ಅನ್ನೋ ಅರ್ಥದಲ್ಲಿ, ವೇದದ ಯಾವುದೇ ನಿಯಮಗಳನ್ನ ಮೀರದೆ ತಪ್ಪದೆ ವ್ಯವಸ್ಥಿತವಾಗಿ ಕಾರ್ಯಭಾರಗಳನ್ನು ನಡೆಸುವವನು ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ. ಇನ್ನು ಭಕ್ತಾನಾಂ ಸ್ಮರಣಂ ವಿಷ್ಣೋ ನಿತ್ಯಚ್ಛಕ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂತು ನೈವಾನ್ಯತ್ ಕ್ವಚಿದಿಷ್ಯತೆ. ಭಕ್ತರ ಸ್ಮರಣೆ ವಿಷ್ಣೋ ನಿತ್ಯಜ್ಞಪ್ತಿ ಸ್ವರೂಪತಃ, ಭಕ್ತರ ಬಗ್ಗೆ ನೆನಪು ದೇವರಿಗೆ ಯಾವುದು ಅವನು ಪ್ರಾರ್ಥನೆ ಮಾಡಿದಾಗ ಆಗುವಂತದ್ದಲ್ಲ. ನಿತ್ಯಜ್ಞಪ್ತಿ ಸ್ವರೂಪತಃ, ತನ್ನ ಭಕ್ತರು ಯಾರು, ಅವರ ಕಷ್ಟ ಏನು, ಅವರ ಅನಿವಾರ್ಯತೆ, ಅವರ ಅಸಂಗತಿಗಳೇನು, ಅವರ ಲೋಪದೋಷಗಳೇನು, ಅದೆಲ್ಲವನ್ನು ತಿಳಿದೇ ಭಗವಂತ ಅವರ ಯೋಗ್ಯತೆಗೆ ಅನುಗುಣವಾದ ಸೌಖ್ಯವನ್ನು, ಜ್ಞಾನವನ್ನು, ಸಾಮರ್ಥ್ಯವನ್ನು ಪ್ರಕಟಪಡಿಸ್ತಾ ಇರ್ತಾನೆ. ಹಾಗಾಗಿ ನಿತ್ಯ ಜ್ಞಪ್ತಿ, ಅವನಿಗೆ ಎಂದು ಮರ್ತು ಹೋಗುವುದಿಲ್ಲ ಭಕ್ತರ ಬಗ್ಗೆ. ಮತ್ತೇನು ನೆನಪಾಗುದು ಅಂದ್ರೆ, ಅಥವಾ ನಾವು ಹೇಳ್ಕೊಳ್ಳೋದೇನು ಅಂತಂದ್ರೆ, ಅನುಗ್ರಹೋನ್ಮುಖತ್ವಂತೂ ನೈವಾನ್ಯತ್ ಕ್ವಚಿದಿಷ್ಯತೆ. ನಾವು ನನ್ನ ನೆನಪಿಸ್ಕೋ ಅಂತ ಕೇಳೋದೇನು ಅಂದ್ರೆ, ಅವನಿಗೆ ಮರ್ತೋಗಿರಲ್ಲ, ನೆನಪಿನ ಮರೆವನ್ನ ಇಟ್ಟುಕೊಂಡು ಹೇಳುದಲ್ಲ. ಅನುಗ್ರಹೋನ್ಮುಖತ್ವ, ನಮಗದು
ಫಲಿಸುವುದು. ಆ ಕಾರ್ಯಭಾರಗಳು ನಮಗೆ ಜೀವನದಲ್ಲಿ ಅವನ ನೆನೆದದ್ರಿಂದ ಆಯ್ತು, ಅವನು ನಮ್ಮನ್ನ ಗಮನಿಸ್ತಾ ಇದ್ದಾನೆ, ಅವನಿಗೆ ನಮ್ಮನ್ನ ನಾವು ಒಪ್ಪಿಸಿಕೊಂಡದ್ದು ಅವನ ಗಮನಕ್ಕೆ ಬಂದಿದೆ ಅಂತ ನಮ್ಮ ಗಮನಕ್ಕೆ ಬರುವುದೇ ಅನ್ನೋದೇನಿದೆ, ಮತ್ತು ಅದರ ಫಲ ಸಿಗುವುದೇನಿದೆ, ಅನುಗ್ರಹೋನ್ಮುಖತ್ವ, ಅದಕ್ಕೆ ಪ್ರತಿಫಲ ನೀಡುವುದಾಗಿರ್ಬೋದು, ಅಥವಾ ಅದರ ಎಚ್ಚರ ಆಗಿರ್ಬಹುದು, ಅಥವಾ ಅದನ್ನ ಸಹಿಸಿಕೊಳ್ಳುವ ತಾಕತ್ತಿರಬಹುದು, ಆ ಕಷ್ಟಗಳನ್ನು ಎದುರಿಸುವ ಧೈರ್ಯ ಇರಬಹುದು, ಅಥವಾ ಸಲೀಸಾಗಿ ಅವನ ಅನುಗ್ರಹದಿಂದ ಜಾರಿ ಹೋಯಿತು, ಸಮಸ್ಯೆ ಪಾರ ಆಯ್ತು ಅಂತ ಗೊತ್ತಾಗುದಿರ್ಬೋದು. ಇದೆಲ್ಲ ನಮಗೆ ಅವನ ಕಡೆಯಿಂದ ಆಗುವಂತ ವಿಶೇಷ ಫಲಗಳು. ಇದು ಮತ್ತೆ ನಮ್ಗೆ ಗೊತ್ತಾಗುವುದು ಅಂತ ಏನಿದೆ ಅದು ವಿಶೇಷವಾದ ನಮ್ಮ ಜ್ಞಪ್ತಿಗೆ ಬರುವಂತದ್ದು ಅಂತ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಕುಚಿದಿಶ್ಯತೆ ನೈವಾನ್ಯ ಕುಚಿದಿಶ್ಯತೆ, ಇದಕ್ಕಿಂತ ಬೇರೆಯಾದ ಇನ್ಯಾವುದೇ ರೀತಿಯ ಅಂಶಗಳು ಇಲ್ಲ. ಇದು ಬ್ರಹ್ಮತರ್ಕದಲ್ಲಿ ಬಂದ ಮಾತು. ವೈನಂ ಜ್ಞಾನಂ, ವೈನ ಅಂತಂದ್ರೆ ತಿಳುವಳಿಕೆ ಅಂತ ಅರ್ಥ. ಯದ್ದತ್ತಯ ವಯುನಯ ಇದಮಚಷ್ಟ ವಿಶ್ವಂ ಇತಿ ವಚನ. ಯಾವ ನೀನಿತ್ತ, ವಯುನ ಅಂತಂದ್ರೆ ತಿಳುವಳಿಕೆ, ಯಾವ ನೀನಿತ್ತ ತಿಳುವಳಿಕೆಯ ಮಾತುಗಳಿವೆ, ಇದರಿಂದಲೇನೆ ವಿಶ್ವಂ ಅಚಷ್ಟ, ವಿಶ್ವವನ್ನು ನಡೆಸಿದ್ದಾಯಿತು. ವಯುನಮಚಷ್ಟ ವಿಶ್ವಂ ಇತಿ ವಚನಾತ್. ಇದು ಮತ್ತೊಂದು ಕಡೆ ವಯುನ ಶಬ್ದವನ್ನ ಜ್ಞಾನ ಅರ್ಥದಲ್ಲಿ ಬಳಸಿದ ವಿಶೇಷ ಅಂಶ. ವಯುನಯ ಇದಮಚಷ್ಟ ವಿಶ್ವಂ ಇತಿ ವಚನಾತ್ ಜುಹುರಾಣಂ ಆತ್ಮನ ಅಸ್ಮಾನ್ ಅಲ್ಪಂ ಕುರುವತ್. ಜುಹುರಾಣಂ, ಜುಹುರಾಣ ಅಂತಂದ್ರೆ ನಮ್ಮನ್ನ ಅರೆದು ನಿಜವಾದ ಸಾಮರ್ಥ್ಯವನ್ನ ತೋರ್ಪಡಿಸಲಾಗದೇ ಇರುವಂತಹ ಸ್ಥಿತಿ. ಜುಹುರಾಣಂ ಏನ, ಅದು ಮಂತ್ರ ಸ್ಪಷ್ಟ ಪೂರ್ತಿ ಬಿಡಿಸಿದ್ರೆ ಗೊತ್ತಾಗುತ್ತೆ. ಏನ ಅಂತಂದ್ರೆ ಪಾಪ. ಪಾಪ ಏನ್ ಮಾಡುತ್ತೆ ಅನ್ನೋದನ್ನ ಇದು ಹೇಳ್ತಾ ಇದೆ. ಇಂಥ ಪಾಪವನ್ನು ನಿರಾಕರಿಸುತ್ತೆ. ಎಂಥ ಪಾಪ ಅಂತಂದ್ರೆ ನಮ್ಮ ಶಕ್ತಿಯನ್ನು, ನಮ್ಮ ಜ್ಞಾನ ಅಥವಾ ನಮ್ಮ ಸಾಮರ್ಥ್ಯವನ್ನು ಯಾವುದು ಕಡಿಮೆ ಮಾಡಿ ನಮ್ಮನ್ನ ಅಸಹಾಯಕರನ್ನಾಗಿ ಮಾಡುತ್ತೋ ಅದು ಪಾಪ. ಅಗ್ನಿನಯ ಸ್ವಪತಾರಾಯೇ ಅಸ್ಮಾನ್ ವಯುನಾನಿ ವಿಶ್ವ ಜುಹುರಾಣಮೇನೋ ಅಲ್ಪ ಆತ್ಮಾನಂ ಅಸ್ಮಾನ್ ಅಲ್ಪಂ ಕುರುವತ್ ವಿಯೋಧಿ ವಿಯೋಜಯ ಯದಸ್ಮಾನ್ ಕುರುತೆ ಅಲ್ಪಾನ್ ತೇನೆ ತದೇನೋಸ್ಮತ್ ವಿಯೋಜಯ. ಯಾವುದು ನಮ್ಮನ್ನ ದುರ್ಬಲವನ್ನ ಹಚ್ಚುತ್ತೋ ಅಂತಹ ಪಾಪದಿಂದ ನಮ್ಮನ್ನ ದೂರೀಕರಿಸು. ವಿಯೋಜಯ ಅಂದ್ರೆ ಅದರಿಂದ ದೂರ ಮಾಡು. ನಯನೋ ಮೋಕ್ಷವಿತ್ತಾಯ, ಬಿಡುಗಡೆಯ ದಾರಿಯತ್ತ ನಮ್ಮನ್ನ ಕೊಂಡೊಯ್ಯು. ಅಸ್ತೌಷಿ ಇತ್ಯಸ್ತೌತ್ ಯಜ್ಞಂ ಅನುಸ್ವರಾಟ್. ಈ ರೀತಿಯಾಗಿ ಯಜ್ಞನು ಅನುಗ್ರಹೋನ್ಮುಖನಾದಾಗ ಮನ್ವಂತರದ ಅಧಿಪತಿ ತಾನು ಸ್ವತಃ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಹೊತ್ತವನಾಗಿ ಲೋಕದ ವಿಷಯದಲ್ಲಿ ನಮ್ಮ ನಿಯಂತ್ರಣ ಅಥವಾ ನಾವು ಮಾಡಬೇಕಾದ ಕೆಲಸಗಳ ಬಗ್ಗೆ ನೀನು ಸರಿಯಾಗಿ ನಮಗೆ ಶಕ್ತಿಯನ್ನು ನೀಡು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಜುಹುರಾಣಮೇನೋ ಭವಿಷ್ಯಕಾಂತೆ ಮುಕ್ತಿಂದಿದೇಮ, ನಮ್ಮನ್ನು ಕೊಲ್ಲುವಂತಹ, ನಮ್ಮನ್ನ ಮುಕ್ತಿಯ ದಾರಿಯಿಂದ ತಪ್ಪಿಸುವಂತಹ ಈ ಕತ್ತಲೆಯನ್ನು, ಅಜ್ಞಾನದ ದೌಷ್ಟ್ಯವನ್ನು ಅಥವಾ ಪಾಪದ ಸಾಮರ್ಥ್ಯವನ್ನು ಕಡೆಗಣಿಸು, ಕುಗ್ಗಿಸು. ಇತಿ ಸ್ಕಾಂತೆ, ಸ್ಕಂದ ಪುರಾಣದಲ್ಲಿ ಬಂದ ಮಾತು. ಯುಯೋ ವಿಯೋಗಿ, ಯುಯೋಧಿ ಅಂತ ಶಬ್ದ ಬಂತು. ಯುಯೋಧಿ ಅಂದ್ರೆ ದೂರ ಮಾಡು ಅಂತ. ಅದು ಎಲ್ಲಿಂದ ಬಂತು? ನಮ್ಗೆ ಯುದ್ಧ ಮಾಡು ಅಂತ ಕೇಳಿಸುತ್ತಲ್ವಾ? ಅಂದ್ರೆ ಯುಯು ವಿಯೋಗಿ ಅಂತ ಒಂದು ಧಾತು, ಆ ಧಾತುವಿನಲ್ಲಿ ಹುಟ್ಟಿದಂತಹ ಶಬ್ದ
ಹೀಗೆ ಅಗ್ನಿನಯ ಸುಪಥಾರಾಯಿ, ಓ ಅಗ್ನಿ ನಮ್ಮನ್ನು ಸುಪಥ ಒಳ್ಳೆಯ ದಾರಿಯಲ್ಲಿ ಕರೆದೊಯ್ಯು. ಸುಪಥಾರಾಯಿ, ಅಗ್ನಿನಯ ಸುಪಥಾರ ರಾಯಿ ಅಂತಂದ್ರೆ ಸಂಪತ್ತಿಗಾಗಿ. ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್, ನಮ್ಮನ್ನು ಕರ್ಕೊಂಡು ಹೋಗು. ವಯುನಾನಿ ವಿದ್ವಾನ್, ತಿಳಿವಿನ ದಾರಿಯನ್ನ ನೀನೇ ನಮಗೆ ನೀಡಬೇಕು. ಯೋತ್ಯಸ್ಮಜ್ಜುಹುರಾಣಂ, ಏನಹ ಏನಹ ಅಂದ್ರೆ ಪಾಪ, ದೋಷ, ಕತ್ತಲೆ, ಅಜ್ಞಾನ. ಮುಖ್ಯವಾಗಿ ಪಾಪ ನಮ್ಮನ್ನು ಕತ್ತಲೆಯಲ್ಲಿ ಇಡುವಂಥದ್ದು. ಅದನ್ನ ಹೊಡೆದೋಡಿಸು, ಅದನ್ನ ದೂರ ಇಡು. ಯಾಕೆಂದ್ರೆ ಅದು ನಮ್ಮನ್ನ ರುಬ್ಬಿ ಬಿಡುತ್ತೆ, ನಮ್ಮನ್ನ ನಿತ್ರಾಣನನ್ನಾಗಿಸುತ್ತೆ, ನಿಸ್ಸಾರವನ್ನಾಗಿಸುತ್ತೆ, ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸಿದೆ. ಅಂತಹ ಅಜ್ಞಾನದ ವ್ಯಾಪ್ತಿಯನ್ನು ಹೆಚ್ಚಿಸುವ ಕತ್ತಲೆಯತ್ತ ನಮ್ಮನ್ನ ಕಳುಹಿಸುವ ಈ ಪಾಪವನ್ನು ದೂರೀಕರಿಸು. ಓ ಇಷ್ಟಾಂತೆ ನಮ ಉಕ್ತಿಂ ವಿಧೇಮ, ನಮ ಉಕ್ತಿಂ ವಿಧೇಮ. ಓ ಇಷ್ಟಾಂ ಅಂದ್ರೆ ಇದು ಬಿಟ್ಟು, ಓ ಭಗವಂತನೇ ನಿನಗೆ ನಾನು ಏನ್ ಕೊಡ್ಬೋದು ನೀನ್ ಮಾಡಿದ ಉಪಕಾರಕ್ಕೆ. ನಿನ್ನ ಉಪಕಾರವನ್ನ ಸ್ಮರಿಸುವುದು ಬಿಟ್ರೆ ನನಗೆ ಏನು ಗೊತ್ತಿಲ್ಲ. ಪ್ರತಿಯಾಗಿ ನಿನಗೆ ಉಪಕಾರ ಮಾಡಬಹುದಾಗಿತ್ತು. ಏನ್ ಮಾಡಿದ್ರು ಅದು ನಿನ್ನ ಶಕ್ತಿಯಿಂದಲೇ, ನಿನ್ನ ಅನುಗ್ರಹದಿಂದಲೇ, ನಿನ್ನ ವಿಶೇಷವಾದ ಆಸ್ಥೆಯಿಂದಲೇ ಇದೆಲ್ಲ ನಡೀತಾ ಇದೆ. ನಿನ್ನ ಹತ್ರ ಮತ್ತೆ ಕೇಳುವುದು ಸುಮ್ಮನೆ ನಮ್ಗೊಂದು ಸಮಾಧಾನಕ್ಕಾಗಿ ಅಷ್ಟೇ. ಹಾಗಾಗಿ ಯುಯು ಯೋಗಿ ಅನ್ನೋ ಧಾತುವಿನಲ್ಲಿ ಬಂದ ಈ ಶಬ್ದ ಹೊಡೆದೋಡಿಸು ಅಂತ ಕೇಳುವ ಅರ್ಥದಲ್ಲಿ. ಭಕ್ತಿಜ್ಞಾನಾಭ್ಯಾಂ ಭೂಯಿಷ್ಟಾಂ ನಮಃ ಇತ್ಯುಕ್ತಿಂ ಇದೆ. ಕೇವಲ ಅರಿವಿನಿಂದ ಕೂಡಿದ ಶ್ರದ್ಧೆಯಿಂದ, ಅರಿವಿನಿಂದ ಕೂಡಿದ ಪ್ರೀತಿಯಿಂದ ನಿನ್ನನ್ನ ಕೈ ಮುಗಿದು ಕೇಳಿಕೊಳ್ತೇನೆ. ಇದು ಬಹುಶಃ ನಮ್ಮಲ್ಲಿ ನಿನಗಾಗಿ ಮೀಸಲಾಗಿಡಬಹುದಾದ ಅದೇ ಭಗವಂತನ ಜ್ಞಾನ ಮತ್ತು ಭಗವಂತನಲ್ಲಿ ಭಕ್ತಿ. ಭಗವಂತನಲ್ಲಿ ವಿರಕ್ತಿ ಅಲ್ಲ, ಅದು ಅವನಿಗೆ ಸಂಬಂಧಿಸಿದಲ್ಲ, ಅದು ಜಗತ್ತಿಗೆ ಸಂಬಂಧಿಸಿದ್ದು. ಅವನಿಗೆ ಸಲ್ಲಬೇಕಾದದ್ದು ಎರಡು, ಭಕ್ತಿ ಮತ್ತು ಜ್ಞಾನ. ಅವನ ಜ್ಞಾನ ಇರುವುದರಿಂದಾಗಿ ಅವನಿಗೆ ಸಂಬಂಧ ಬಂತು, ಅವನಲ್ಲಿ ಪ್ರೀತಿ ಇರುವುದರಿಂದಾಗಿ ಅವನಿಗೆ ಸಂಬಂಧ ಬಂತು. ಅವನಿಗೆ ಸಂಬಂಧ ಪಡುವಂತಹ ಜ್ಞಾನ ಭಕ್ತಿಗಳೆರಡರಿಂದಲೇನೆ ನಾನು ಈ ನಮಸ್ಕಾರವನ್ನ ಸಲ್ಲಿಸಬಲ್ಲೆ ಹೊರತು ಇನ್ಯಾವುದೇ ರೀತಿಯಿಂದ ವಿಶೇಷವಾದ ಆಸ್ಥೆಯನ್ನು ಅಥವಾ ವಿಶೇಷವಾದ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಇತಿ ಉಕ್ತಿಂದಿದೆ. ಅದು ಎಷ್ಟು ಒಳಗಿನಿಂದ ಭಕ್ತಿ ಕೊಡಬರ್ಲೇ ಗೊತ್ತಿಲ್ಲ, ಎಷ್ಟು ಜ್ಞಾನದಿಂದ ಅವನನ್ನ ಅರ್ಥೈಸಿಕೊಳ್ಳಬಲ್ಲೇ ಗೊತ್ತಿಲ್ಲ. ಆದ್ರೆ ಇಷ್ಟಂತೂ ಸತ್ಯ. ಈ ಹಿನ್ನೆಲೆಯಲ್ಲಿ ನಾನು ನಿನ್ನನ್ನ ಭಕ್ತಿ ಜ್ಞಾನದಿಂದ ಕೈ ಮುಗಿದು ಶಾರೀರಿಕವಾದ ನಮಸ್ಕಾರ ಕೊಡಬಹುದು, ವಾಚಿಕವಾದ ನಮಸ್ಕಾರ ಕೊಡ್ಬೋದು. ಮಾನಸಿಕವಾಗಿ ಭಕ್ತಿ ಜ್ಞಾನಗಳು ತುಂಬಿವೆ. ಅದರದ್ದು ಎಷ್ಟು ಪರಿಪೂರ್ಣ, ಎಷ್ಟು ನಿನಗೆ ಪೂರ್ತಿ ನ್ಯಾಯವನ್ನ ಒದಗಿಸುವಂತದ್ದು ಇದು ನನಗೆ ಗೊತ್ತಿಲ್ಲ ಅಂತ ಸ್ತೋತ್ರ ಮಾಡ್ತಾರೆ. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟಮೂರ್ತಯೇ ಮಮಾತ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯತೆ. ಪೂರ್ಣ ಶಕ್ತಿ ಚಿದಾನಂದ, ಪರಮಾತ್ಮನ ಶಕ್ತಿಯನ್ನ ಪೂರ್ಣ ಶಕ್ತಿ ಅಂತ ಹೇಳುವುದು ಅಂತಂದ್ರೆ ಅದು ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ. ಪರಮಾತ್ಮನಲ್ಲಿರುವ ಶಕ್ತಿ ಅಸಾಧಾರಣವಾದದ್ದು, ಯಾವುದು ಅಪೂರ್ಣ ಅಲ್ಲ, ಪರಿಪೂರ್ಣವಾದ. ಚಿದಾನಂದ ಶ್ರೀ ತೇಜ ಸ್ಪಷ್ಟಮೂರ್ತಯೇ, ಪೂರ್ಣವಾದ ಶಕ್ತಿ, ಪೂರ್ಣವಾದ ಜ್ಞಾನ, ಪೂರ್ಣವಾದ ಆನಂದ, ಪೂರ್ಣವಾದ ಈ ಚಿತ್ ಅನ್ನುವ ಶಬ್ದ ಜ್ಞಾನಕ್ಕೆ ಬಹಳ ವಿಶಿಷ್ಟವಾದ. ಚಿತ್ ಅನ್ನೋದು ಚೈತನ್ಯ ಅನ್ನುವ ಅರ್ಥದಲ್ಲಿ ಅದು ಜೀವಕ್ಕೆ ಸಂಬಂಧಪಟ್ಟ ಮಾತ್ರ. ಜ್ಞಾನ ಅನ್ನೋದು ಜಡಕ್ಕೆ ಸಂಬಂಧವೇ ಇಲ್ಲಲ್ಲ. ಈಗ
ಈ ಏರಿಯಲ್ಲಿ ಜ್ಞಾನ ಇದ್ರೂ ಕೂಡ ಅದು ಜ್ಞಾನ ಸ್ವರೂಪದ ಅದರಲ್ಲಿ ತುಂಬಿಟ್ಟದ್ದು. ಅದರ ಹಾರ್ಡ್ ಡಿಸ್ಕ್ ಹೋಯ್ತು ಅಂದ್ರೆ ಅದರಲ್ಲಿ ಎಲ್ಲ ಮೆಟೀರಿಯಲ್ ಹೋಯ್ತು. ಯಾವುದರಲ್ಲಿ ಜ್ಞಾನವನ್ನ ಕಿತ್ಲಿಕ್ಕೆ ಬರುದಿಲ್ವೋ, ಯಾವುದರಲ್ಲಿ ಜ್ಞಾನವನ್ನ ಬಿಡಿಸ್ಲಿಕ್ಕೆ ಬರುದಿಲ್ವೋ ಅದು ಸಿಕ್ತು. ಅದೇ ಜ್ಞಾನ ಸ್ವರೂಪ ಆಗುದು. ಅದರಿಂದಾಗಿ ಚೈತನ್ಯ ಅನ್ನೋದು ಎಐಗಿಂತ ಯಾಕೆ ಸ್ಪೆಷಲ್ ಅಂದ್ರೆ, ಎಐಗೆ ತನಗೆ ಜ್ಞಾನ ಇದೆ ಅನ್ನೋ ಜ್ಞಾನ ಇಲ್ಲ. ಅದು ಜೀವಕ್ಕೆ ಹಾಗಲ್ಲ, ತನಗೆ ಜ್ಞಾನ ಇದೆ ಅನ್ನೋ ಜ್ಞಾನ ಇದೆ. ಹಾಗಾಗಿ ಈ ಜ್ಞಾನವಂತಿಕೆ ಏನಿದೆ, ಜ್ಞಾನ ಸ್ವರೂಪತ್ವ ಏನಿದೆ, ಇದನ್ನ ಪ್ರಚೋದಿಸುವವನು ಭಗವಂತ. ಅದರಿಂದಾಗಿ ಶ್ರೀ ತೇಜ ಸ್ಪಷ್ಟ ಮುದ್ರೆ ಇವುಗಳಿಂದ ಆನಂದದಿಂದ ಕಾಣುವವ, ಜ್ಞಾನದಿಂದ ಕಾಣಿಸಿಕೊಳ್ಳುವವ, ಸಂಪತ್ತಿನಿಂದ ಕಾಂತಿಯಿಂದ ತುಂಬುವವ, ತೇಜಸ್ಸಿನಿಂದ ಹೊಳೆಯುವವ. ಇದೇ ಅವನ ಸ್ಪಷ್ಟವಾದ, ಎಲ್ಲಿ ಜ್ಞಾನ ಜಾಸ್ತಿ ಇದೆಯೋ ಅಲ್ಲಿ ಭಗವಂತನ ಆವಿರ್ಭಾವ ಹೆಚ್ಚಿದೆ. ಎಲ್ಲಿ ಸಾತ್ವಿಕವಾದ ಆನಂದ ತುಂಬಿ ತುಳುಕ್ತಾ ಇದೆಯೋ ಅಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿದೆ. ಎಲ್ಲಿ ಒಳ್ಳೆಯ ಸಾತ್ವಿಕವಾದ ಕಾಂತಿ ತುಂಬಿದೆಯೋ ಅಲ್ಲಿ ಭಗವಂತನ ಸನ್ನಿಧಾನ ಇದೆ. ಎಲ್ಲಿ ಬೆಳಕು ಹೆಚ್ಚಿನ ವ್ಯಾಪ್ತಿಯನ್ನ ಪಡೆದು ಅವನಿಂದ ಲೋಕಕ್ಕೆ ಆಗುತ್ತೋ ಅಥವಾ ವಸ್ತುವಿನಿಂದ ಲೋಕಕ್ಕೆ. ಅದೀಗ ಸೂರ್ಯನನ್ನು ಯಾಕೆ ನಾವು ಭಗವಂತನ ವಿಶೇಷ ಪ್ರತೀಕ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣುವ ವಸ್ತುಗಳಲ್ಲಿ ಅತ್ಯಂತ ಹೆಚ್ಚಿನ ಅಂದ್ರೆ ನಿಸ್ಪೃಹವಾದ ನಿರ್ಲಿಪ್ತವಾದ ಬೆಳಕಿನ ವಿತರಣೆ, ಅದು ನಮ್ಮವರಿಗೆ ಬೇರೆಯವರಿಗಲ್ಲ ಅನ್ನೋ ಈ ಯಾವುದೇ ವಿಭಾಗ ಇಲ್ಲದೆ ಸ್ಪಷ್ಟವಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನುವ ಯೋಚನೆ ಮಾಡದೆ ಎಲ್ಲರಿಗೂ ಬೆಳಕನ್ನು ಚೆಲ್ಲುವಂತದ್ದು ತೇಜಸ್ಸಿನ ಸ್ವರೂಪವಾದ ಸೂರ್ಯ. ಅದು ಭಗವಂತನ ವಿಶೇಷ ಪ್ರತೀಕ ಅಂತ ಹೇಳುದು ಈ ಕಾರಣಕ್ಕಾಗಿ. ಅಂತಹ ಸ್ಪಷ್ಟ ಮೂರ್ತಿಯಾದ ನಾರಾಯಣನಿಗೆ ಮಮ ಅತ್ಯಧಿಕ ಮಿತ್ರಾಯ, ನನಗೆ ಅತ್ಯಂತ ಹೆಚ್ಚಿನ ದೊಡ್ಡ ಮಿತ್ರನೆನಿಸಿದಂತಹ ಭಗವಂತನಿಗೆ ನಾರಾಯಣಾಯ ನಮ, ನಾರಾಯಣನಿಗೆ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಇವಾಗ ಈಶಾವಾಸ್ಯೋಪನಿಷತ್ತು, ಯಾಜ್ಞೀಯ ಮಂತ್ರೋಪನಿಷತ್ತಿನ ಚಿಂತನೆ ಮುಕ್ತಾಯ. ಮತ್ತೆ ಇನ್ನೊಂದು ಉಪನಿಷತ್ತಿನ ಚಿಂತನನ್ನ ಮುಂದಿನ ತರಗತಿಯಲ್ಲಿ ಅನುಸಂಧಾನ ಮಾಡೋಣ. ಪ್ರಿಯತಾಂ ಶ್ರೀಕೃಷ್ಣ.